ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ಆದಿ ವಾಪಸ್ ಮನೆಗೆ ಹೋಗಿದ ತಕ್ಷಣವೇ ಆಗ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಮಾತಾಡ್ತಾರೆ. ನೋಡಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅತ್ತೆ, ಇಷ್ಟು ದಿನ ಹೇಳ್ತಿದ್ರಲ್ಲ ನನ್ನನ್ನು ಮದುವೆ ಆಗಿ ಅಂತ, ಆದರೆ ಈಗ ನಾನು ಮದುವೆ ಆಗೋಕ್ಕೆ ತಯಾರಾಗಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಎಲ್ಲ ತಯಾರಿ ಶುರು ಮಾಡ್ಕೊಳ್ಳಿ. ನಾನು ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಆದಿ? ಅಲ್ಲ, ಏನಾಗಿದೆ ನಿನಗೆ? ನೋಡು, ನಾನು ಆದಷ್ಟು ಬೇಗ ನಿನಗೆ ಒಳ್ಳೆ ಸಂಬಂಧನ ಹುಡುಕ್ತೀನಿ, ನೀನು ಮದುವೆ ಆಗು ಅಂತ. ಆಗ ಮೀನಾಕ್ಷಿ ಹೇಳಿದ ತಕ್ಷಣ, ಏನತ್ತೆ ಹೇಳ್ತಿದ್ದೀರಾ? ನೀವೇನು ಹುಡುಕ್ಬೇಡಿ, ಆದರೆ ನಾನೀಗ ಆಗಲೇ ಹುಡುಕಿದ್ದೀನಿ. ಭಾಗ್ಯ ಅವರೇ ಯಾವತ್ತಿದ್ರು ನನ್ನ ಹೆಂಡತಿ ಅಂತ. ಅವರು ಯಾವತ್ತಿದ್ರು ಈ ಮನೆ ಸೊಸೆನೆ. ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ, ಆದಿ ಏನು ಮಾತಾಡ್ತಿದ್ಯಾ ಅಂತ ಮೀನಾಕ್ಷಿ ಹೇಳ್ತಾರೆ. ಹೌದು ಬ್ರೋ, ನಮ್ಮ ಯಾರಿಗೂ ಇಷ್ಟ ಇಲ್ಲ. ಹಾಗಂದಮೇಲೆ ಅದೇಗೆ ನೀನು ಮದುವೆ ಆಗ್ತೀಯಾ ಅಂತ ಹೇಳಿ ಕನಿಕಾ ಹೇಳಿದ ತಕ್ಷಣ, ಕನಿಕಾ, ನಿಮ್ಮೆಲ್ಲರಿಗೂ ಇಷ್ಟ ಆಗಲಿಲ್ಲ ಅಂದರೆ ಏನೋ, ಆದರೆ ನಾನು ಭಾಗ್ಯ ಅವ್ರನ್ನ ಪ್ರೀತಿಸ್ತಿದ್ದೀನಿ, ಅದಕ್ಕೆ ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಆದಿ ಹೇಳಿದ ತಕ್ಷಣವೇ, ಆಗ ಸರಿಯಾಗಿರೋ ನಿರ್ಧಾರನೇ ತೊಗೊಂಡಿದ್ದೀರಾ ಬಾವಾ ಅಂತ ಪೂಜಾ ಹೇಳ್ತಾರೆ. ಆಗ ಪೂಜಾ, ನೀನು ಇದಕ್ಕೆ ಒಪ್ಕೊಂಡಿದ್ಯಾ ಹಾಗಾದರೆ ಅಂತ ಆಗ ಆದಿ ಹೇಳಿದ ತಕ್ಷಣ, ಹೌದು ಬಾವಾ, ನನ್ನ ಜೀವನದಲ್ಲಿ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಿಮ್ಮ ಪ್ರೀತಿ ವಿಷಯ ಇದುವರೆಗೂ ನನಗೆ ಗೊತ್ತಿತ್ತು, ಆದರೆ ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಕನ್ನಿಕಾ ಬಂದು ಎಲ್ಲ ವಿಷಯನೂ ಹೇಳಿದ್ರು. ಹಾಗೆ ನೀವು ಪ್ರೀತಿಸ್ತಿರೋದು ಭಾಗ್ಯಕ್ಕ ಅಂತ ಗೊತ್ತಾದಾಗ ತುಂಬ ಖುಷಿಯಾಯಿತು ನನಗೆ. ಒಂದು ಕ್ಷಣ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ, ಆದರೆ ಆಮೇಲೆ ಯೋಚನೆ ಮಾಡಿ ನೋಡಿದಾಗ ನೀವಿಬ್ಬರು ಒಳ್ಳೆ ಜೋಡಿ ಆಗ್ತೀರಾ ಅನ್ನಿಸ್ತು. ನೀವಿಬ್ಬರು ಜೀವನ ಪರ್ಯಂತ ಖುಷಿಯಾಗಿರ್ತೀರಾ ಅಂತಲೂ ಅನ್ನಿಸ್ತು. ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಆದರೆ ನಮ್ಮ ಭಾಗ್ಯಕ್ಕನ ಖುಷಿನೇ ನನಗೆ ಮುಖ್ಯ ಅಂತ ಪೂಜಾ ಹೇಳಿದ ತಕ್ಷಣ, ಪೂಜಾ, ಸರಿಯಾಗಿರೋ ನಿರ್ಧಾರನೇ ಮಾಡಿದ್ಯಾ, ನೀನು ಹೇಳ್ದಲ್ಲ ಅಷ್ಟೇ ಸಾಕು ಬಿಡು ಅಂತ ತುಂಬಾ ಖುಷಿ ಪಡ್ತಾರೆ. ಆದಿ ನನ್ನ ಮಾತು ಕೇಳು, ಅದಾಗಲ್ಲ ಅಂತ ಆಗ ಆದಿ ತಂದೆ ಹೇಳಕ್ಕೋದಾಗ, ಏನು ಹೇಳಬೇಡಿ ಅಪ್ಪ. ನೋಡಿ, ಭಾಗ್ಯ ನಾನು ಒಂದಾಗದಂತೂ ನಿಜ, ಹಾಗೆ ಭಾಗ್ಯ ಈ ಮನೆ ಸೊಸೆ ಆಗಿ ಬರೋದು ನಿಜ, ನಾನು ಭಾಗ್ಯ ಅವ್ರನ್ನ ಮದುವೆ ಆಗೋದು ನಿಜ ಅಂತ ಆದಿ ಹೇಳಿ ಹೋಗ್ತಾರೆ. ಆಗ ಅದೇಗೆ ಸಾಧ್ಯ ಆಗುತ್ತೆ ನೋಡೋಣ ಅಂತ ಕನ್ನಿಕಾ ಮತ್ತೆ ಮೀನಾಕ್ಷಿ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಆಗ ಹಾಗೆ ಆಗುತ್ತೆ ಅಂತ ಪೂಜಾ ಮತ್ತೆ ಕಿಶನ್ ಹೇಳ್ತಾರೆ. ಭಾಗ್ಯ ಮೆಸ್ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಹೋಗಿದ ತಕ್ಷಣನೇ ಆಗ ತಾಂಡವ್ ಕೂಡ ಹೋಗಿ, ಭಾಗ್ಯ, ಇನ್ನು ಮುಂದೆ ನಾನು ಸಹಾಯ ಮಾಡ್ತೀನಿ ಅಂದಾಗ, ಬೇಡ, ಯಾರು ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಏನು ಭಾಗ್ಯ ಈ ಥರ ಹೇಳ್ತಿದ್ಯಾ? ಅಲ್ಲ, ಅಳಿಯಂದ್ರು ಅವರೇ ಬಂದು ಸಹಾಯ ಮಾಡ್ತಿದ್ದೀನಿ ಅಂತಿದ್ದಾರೆ, ನೀನು ಯಾಕೆ ಬೇಡ ಅಂತಿದ್ಯಾ? ಅಳಿಯಂದ್ರೆ ನೀವು ಮಾಡಿ ಅಂತ ಆಗ ಸುನಂದ ಹೇಳ್ತಾರೆ. ನೋಡಿ ಅಳಿಯಂದ್ರೆ, ನಿಮ್ಗೆ ಒಂದೇ ವಾರ ಅವಕಾಶ ಇರೋದು, ಆದಷ್ಟು ಬೇಗ ನೀವು ಭಾಗ್ಯಂಗೆ ನೀವು ಬದಲಾಗಿದ್ದೀರಾ ಅಂತ ಅರ್ಥ ಮಾಡಿಸ್ಬೇಕು, ಇಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಸುನಂದ ಹೇಳಿದಾಗ, ಸಮಸ್ಯೆನಾ? ಏನತ್ತೆ ಹೇಳ್ತಿದ್ದೀರಾ ಅಂತ ಕೇಳಿದಾಗ, ಹೌದು ಅಳಿಯಂದ್ರೆ, ನಿಜವಾಗ್ಲೂ ಭಾಗ್ಯನ ಜೀವನದಲ್ಲಿ ಮನೆಯಲ್ಲಿ ಏನು ನಡೀತಿದೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ, ಆದರೆ ಸತ್ಯ ಗೊತ್ತಾದರೆ ನೀವು ಅದನ್ನ ಹೇಗೆ ತೊಗೋತೀರೋ ಏನೋ ಅಂತ ನನಗೆ ಬೇರೆ ಯೋಚನೆ ಆಗ್ತಿದೆ ಅಂತ ಸುನಂದ ಹೇಳಿದಾಗ, ಏನತ್ತೆ ಹೇಳ್ತಿದ್ದೀರಾ? ಅಂಥದ್ದು ಏನಾಯಿತು? ಯಾಕೆ ಈ ಥರ ಎಲ್ಲ ಹೇಳ್ತಿದ್ದೀರಾ? ಏನಾಗಿದೆ ಹೇಳಿ? ನೀವು ನೋಡಿದ್ರೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನೋ ಮುಖ್ಯವಾದ ವಿಷಯನೇ ಅನಿಸುತ್ತೆ. ಏನಾಯಿತು? ಅಂಥದ್ದು ಏನಾಯಿತು ಮನೇಲಿ ಅಂತ ತಾಂಡವ್ ಹೇಳಿದ ತಕ್ಷಣ, ಅದು ಅಳಿಯಂದ್ರೆ, ಅದು ಈ ವಿಷಯ ನಾನು ನಿಮ್ಗೆ ಹೇಳಿದ್ದೀನಿ ಅಂತ ಯಾರಿಗೂ ಹೇಳಬೇಡಿ, ಹಾಗೆಯೇ ನೀವು ಕೋಪ ಮಾಡ್ಕೋಬಾರ್ದು ಅಂತ ಸುನಂದ ಹೇಳ್ತಾರೆ. ಅಯ್ಯೋ ಇಲ್ಲ ಅತ್ತೆ, ಅದೇನಂತ ಮೊದಲು ಹೇಳಿ ಅಂತ ತಾಂಡವ್ ಹೇಳಿದ ತಕ್ಷಣ, ಅಷ್ಟರಲ್ಲಿ ಶ್ರೇಷ್ಠ ವಾಪಸ್ ಬರ್ತಾರೆ. ತಾಂಡವ್ ಅಂತ ಹೇಳಿದ ತಕ್ಷಣ ಆಗ ಸುನಂದ, ತಾಂಡವ್ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ಶ್ರೇಷ್ಠ, ನೀನಾ ಅಂತ ಹೇಳಿದಾಗ, ಹೌದು ತಾಂಡವ್, ನಾನೇನೆ ಅಂತ ಹೇಳ್ತಾರೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಆಗ ತಾಂಡವ್ ಹೇಳಿದ ತಕ್ಷಣ, ಗಂಡ ಎಲ್ಲಿರ್ತಾರೋ ಅಲ್ಲೇ ಹೆಂಡತಿ ಇರ್ಬೇಕಂತೆ, ಅಲ್ಲ ನಿನಗೆ ಗೊತ್ತಿಲ್ವಾ ಇದು? ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ, ನೀನು ಎಲ್ಲಿರ್ತೀಯೋ ಅಲ್ಲೇ ಇರ್ತೀನಿ ನಾನು ಅಂತ ಶ್ರೇಷ್ಠ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಅಂತ ತಾಂಡವ್ ಹೇಳ್ತಾರೆ. ಆಗ ಶ್ರೇಷ್ಠ, ಏನೇನೋ ಮಾತಾಡಬೇಡ ನೀನು, ನೋಡು ಈಗಾಗಲೇ ಭಾಗ್ಯ ಮತ್ತೆ ತಾಂಡವ್ ಖುಷಿಯಾಗಿದ್ದಾರೆ, ಸುಮ್ಮನೆ ಏನೇನೋ ಮಾತಾಡಿ ಮತ್ತೆ ಒಂದು ನಮ್ಮನ್ನು ದೂರ ಮಾಡಬೇಡ, ಈಗಾಗಲೇ ನಿನ್ನಿಂದ ದೂರ ಬಂದಾಯಿತು ಅಳಿಯಂದ್ರು ಅಂತ ಸುನಂದ ಹೇಳಿದ ತಕ್ಷಣ, ಅಯ್ಯೋ ಸುನಂದ ಅಮ್ಮ, ಏನು ಈ ಥರ ಮಾತಾಡ್ತಿದ್ದೀರಾ ಅಂದಾಗ, ಅಮ್ಮನ ಏನು ಹೇಳ್ತಿದ್ಯಾ ಅಂತ ಸುನಂದ ಹೇಳ್ತಾರೆ. ಹೌದು, ನಮ್ಮ ಭಾಗ್ಯಕ್ಕಂಗೆ ನೀವು ಅಮ್ಮ ಅಂದಮೇಲೆ ನನಗೂ ಅಮ್ಮ ಅಲ್ವಾ, ಹಾಗೆ ಇದು ನನ್ನ ಮನೆ ಅಲ್ವಾ ಅಂತ ಹೇಳಿ, ಕುಸುಮಾತೆ ಸರಿಯಾಗಿ ಹೇಳಿದೆ ಅಲ್ವಾ? ನೋಡಿ ಭಾಗ್ಯಕ್ಕ, ಇನ್ನು ಮುಂದೆ ನಾವಿಬ್ಬರು ಅಕ್ಕ ತಂಗಿ ಥರ ಒಟ್ಟಿಗೆ ಖುಷಿಯಾಗಿರಬೇಕು, ಹಾಗೆ ಗಂಡ ಎಲ್ಲಿರ್ತಾರೋ ಹೆಂಡತಿನೂ ಅಲ್ಲೇ ಇರಬೇಕು, ಅದೇ ಸರಿ ಅಲ್ವಾ ಭಾಗ್ಯಕ್ಕ? ಇದನ್ನು ನೀವೇ ಹೇಳ್ತಿದ್ರಿ ಅಲ್ವಾ ಅಂತ ಶ್ರೇಷ್ಠ ಹೇಳಿ, ಅದಕ್ಕೆ ನಾನು ಇಲ್ಲಿಗೆ ಬಂದುಬಿಟ್ಟೆ, ನನಗೆ ಯಾವುದು ಬೇಡ, ಏನು ಬೇಡ, ನನ್ನ ತಾಂಡವ್ ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು, ಅದಕ್ಕೆ ಇಲ್ಲೇ ಇರ್ತೀನಿ ಇನ್ನು ಮುಂದೆ ಅಂತ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ ಭಾಗ್ಯಕ್ಕ? ನನಗೆ ಚೆನ್ನಾಗಿ ಗೊತ್ತಿದೆ, ತಾಂಡವ್ನೇ ಕ್ಷಮಿಸಿ ಒಪ್ಕೊಂಡಿದ್ದೀರಾ, ಹಾಗಂದಮೇಲೆ ನನ್ನ ಕ್ಷಮಿಸದೇ ಇರ್ತೀರಾ? ಹೋಗಲಿ ಬಿಡಿ, ನಾವಿಬ್ಬರು ಇನ್ನು ಮುಂದೆ ಖುಷಿಯಾಗಿರೋಣ, ಎಲ್ಲದಕ್ಕೂ ನಾವು ಕೂಡ ಹೊಂದ್ಕೊಂಡು ಹೋಗೋಣ ಅಂತ ಆಗ ಶ್ರೇಷ್ಠ ಹೇಳಿದ ತಕ್ಷಣ, ಶ್ರೇಷ್ಠ ಏನು ಮಾತಾಡ್ತಿದ್ಯಾ? ನೀನ ಇದನ್ನೆಲ್ಲ ಮಾತಾಡ್ತಿರೋದು ಅಂತ ಭಾಗ್ಯ ಹೇಳ್ತಾರೆ. ಹೌದು ನಾನೇ ಭಾಗ್ಯಕ್ಕ, ಯಾಕೆ ಅನುಮಾನ ಬರ್ತಿದ್ಯಾ? ನೋಡಿ ನಾನು ತಾಂಡವ್ ಥರ ಬದಲಾಗಿ ಬಂದಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಏನು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ ಹೇಗೆ? ಈ ಮನೆನ ಏನು ಅನ್ಕೊಂಡಿದ್ದೀರಾ? ತಾಂಡವ್ ಬಂದು ಸೇರ್ಕೊಂಡಾಯ್ತು ಮನೆಗೆ, ಈಗ ನೀನು ನಾಟಕ ಆಡ್ಕೊಂಡು ಇಲ್ಲಿಗೆ ಬಂದು ಸೇರ್ಕೋತಾ ಇದೆಯಾ? ಮತ್ತೆ ಏನು ಅನ್ಕೊಂಡಿದ್ದೀರಾ ಅಂತ ಕೋಪ ಮಾಡಿಕೊಂಡು ಕುಸುಮ ಕೂಗಾಡ್ತಾರೆ. ಆಗ ಏನತ್ತೆ ಈ ಥರ ಹೇಳ್ತಿದ್ದೀರಾ? ನಾನು ನಿಮ್ಮ ಸೊಸೆ,
ಹಾಗಂದ್ಮೇಲೆ ನೀವು ನನ್ನ ಹತ್ರ ಈ ಥರ ಎಲ್ಲ ಹೇಳ್ಬೋದಾ? ನೀವೇ ಯಾವಾಗಲೂ ಹೇಳ್ತಿದ್ದಿದ್ದು ಕೂಡು ಕುಟುಂಬದಿಂದ ಇರಬೇಕು, ಎಲ್ಲರೂ ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಖುಷಿಯಾಗಿರಬೇಕು, ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲರೂ ಇರಬೇಕು ಅಂದ್ರಲ್ಲ, ಅದೇ ಥರನೇ ಇರೋಣ ಅಂತ ಬಂದಿದ್ದೀನಿ. ತಾಂಡವ್, ನೀನೇನು ಯೋಚನೆ ಮಾಡಬೇಡ, ನೀನು ಇಲ್ಲೇ ಇರೋ, ನಾನು ಇಲ್ಲೇ ಇರ್ತೀನಿ, ಹಾಗೆ ಭಾಗ್ಯಕ್ಕ ನಾವು ಇಬ್ಬರು ಕೂಡ ಹೊಂದ್ಕೊಂಡು ಖುಷಿಯಾಗಿರ್ತೀವಿ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ, ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು? ಅಲ್ಲ ನೀನೇನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿನಗೆ? ಏನು ತಮಾಷೆ ಮಾಡ್ತಿದ್ಯಾ ಅಂತ ಕೋಪ ಮಾಡಿಕೊಂಡು ಈ ಥರ ಎಲ್ಲ ಹೇಳ್ಬಿಟ್ರೆ ನಿನ್ನ ಮನೆಗೆ ಸೇರಿಸ್ತಾರೆ ಅನ್ಕೊಂಡಿದ್ಯಾ ಅಂತ ತಾಂಡವ್ ಹೇಳಿದಾಗ, ಏನಿದು, ಯಾಕೆ ಎಲ್ಲರೂ ಈ ಥರ ಆಡ್ತಿದ್ದೀರಾ? ಇದು ನನ್ನ ಮನೆ ಕೂಡ, ಅದಕ್ಕೆ ನಾನು ಬಂದಿದ್ದೀನಿ, ಇಲ್ಲಿರೋ ಅಂತ ಅಧಿಕಾರ ನನಗಿದೆ. ತಾಂಡವ್, ನೀನು ಇಲ್ಲಿದ್ಯಾ ಅಂದಮೇಲೆ ನನಗೂ ಅಧಿಕಾರ ಇದೆ ಅಂತ ಶ್ರೇಷ್ಠ ಹೇಳ್ತಾರೆ. ಆಗ ಸಾಕು ನಿಲ್ಲಿಸಿ, ಅಳಿಯಂದ್ರು ನಮ್ಮ ಮನೆಯವರು, ಅದಕ್ಕೆ ಇಲ್ಲಿದ್ದಾರೆ, ಇದು ನನ್ನ ಮನೆ, ನೀನು ಈ ಮನೆಗೆ ಯಾರೂ ಅಲ್ಲ, ಹಾಗೇನೆ ಈ ಮನೆಗೂ ನಿನಗೂ ಮತ್ತೆ ಈ ಮನೆಯವ್ರಿಗೂ ಸಂಬಂಧ ಇಲ್ಲ, ಹಾಗಂದ್ಮೇಲೆ ನೀನು ಯಾಕೆ ಇಲ್ಲಿ ಇರಬೇಕು ಅಂತ ಸುನಂದ ಹೇಳಿದ ತಕ್ಷಣನೇ, ಸುನಂದ ಅಮ್ಮ, ಈಗ ತಾನೇ ಭಾಗ್ಯಕ್ಕ ಅಂತ ಹೇಳಿದೆ, ನಿಮ್ಗೆ ಹೇಗೆ ಪೂಜಾ ಮತ್ತೆ ಭಾಗ್ಯ ಅಕ್ಕ, ಅದೇ ಥರನೇ ನಾನು ಅಲ್ವಾ, ನಾನು ನಿಮ್ಮ ಮಗಳು ಶ್ರೇಷ್ಠ ಅಂತ ಹೇಳಿದ ತಕ್ಷಣನೇ ಆಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಶ್ರೇಷ್ಠ ಬೇಕು ಅಂತಾನೆ ಬಂದಿರ್ತಾರೆ, ಹೇಗಾದರೂ ಮಾಡಿ ತಾಂಡವ್ನ ವಾಪಸ್ ಕರ್ಕೊಂಡು ಹೋಗಲೇಬೇಕು, ನಾನು ಇಲ್ಲಿಂದ ದೂರ ಇದ್ರೆ ಖಂಡಿತವಾಗ್ಲೂ ತಾಂಡವ್ನ ವಾಪಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ, ಇನ್ನು ತಾಂಡವ್ ಕೂಡ ವಾಪಸ್ ಬರೋ ಥರ ಕಾಣಿಸ್ತಿಲ್ಲ, ನಾನು ಇಲ್ಲಿಗೆ ಬಂದರೆ ಇನ್ನು 1 ವಾರ ಅವಕಾಶ ಇದೆ ಅಂತ ಗೊತ್ತಾಗಿದೆ, ಹೇಗಾದರೂ ಮಾಡಿ 1 ವಾರದಲ್ಲಿ ವಾಪಸ್ ಕರ್ಕೊಂಡು ಹೋಗಲೇಬೇಕು ಅಂತ ಶ್ರೇಷ್ಠ ಅನ್ಕೊಂಡಿರ್ತಾರೆ. ಆಗ ನೋಡಿ, ನಾನು ಇಲ್ಲೇ ಇರ್ತೀನಿ, ತಾಂಡವ್ ಇಲ್ಲಿಂದ ವಾಪಸ್ ಹೋದಾಗ ನಾನು ಕೂಡ ವಾಪಸ್ ಹೋಗ್ತೀನಿ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ಆಗ ಅಯ್ಯೋ ಏನು ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ನನಗೆ, ಇದ್ದಕ್ಕಿದ್ದಾಗೆ ಶ್ರೇಷ್ಠ ಹೋದ್ರು, ಈಗ ನೋಡಿದ್ರೆ ವಾಪಸ್ ಬಂದು ಈ ಥರ ಹೇಳಿದ್ರೆ ಏನು ಅರ್ಥ ಅಂತ ತಾಂಡವ್ ಯೋಚನೆ ಮಾಡ್ತಿರ್ತಾರೆ. ಆಗ ನಾನು ಇಲ್ಲೇ ಇರ್ಬೋದಲ್ವಾ ಭಾಗ್ಯಕ್ಕ, ಯಾರು ಹೇಳಲಿ ಬಿಡ್ಲಿ ನಾನು ಇಲ್ಲೇ ಇರ್ತೀನಿ ಅಂತ ಶ್ರೇಷ್ಠ ಬ್ಯಾಗ್ನೆಲ್ಲ ತೊಗೊಂಡು ಒಳಗೆ ಹೋಗ್ತಾರೆ. ಆಗ ಇದನ್ನೆಲ್ಲ ನೋಡಿ ಭಾಗ್ಯ, ಏನು ನಡೀತಿದೆ, ನೀನಾದರೂ ಮಾತಾಡು, ಯಾಕೆ ಸುಮ್ಮನೆ ಇದೆಯಾ ಅಂದಾಗ, ಅಮ್ಮ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಏನಂತ ಹೇಳೋದು, ಹೇಗೋ 1 ವಾರ ಅವಕಾಶ ಕೊಟ್ಟಿದ್ದೀವಲ್ಲ, ನೋಡೋಣ ಬಿಡಿ, ಅದಾದಮೇಲೆ ಇವ್ರನ್ನ ವಾಪಸ್ ಕಳ್ಸೋಣ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ, ಏನು ಮಾತಾಡ್ತಿದ್ಯಾ ನೀನು? ನಾನೇನಾದರೂ ಈ ಸವಾಲಲ್ಲಿ ಸೋತ್ರೆ ಮಾತ್ರ ಈ ಮನೆಯಿಂದ ಹೊರಗೆ ಹೋಗೋದು, ಇಲ್ಲ ಅಂದರೆ ನಾನು ಇಲ್ಲೇ ಇರ್ತೀನಿ ಅಂತ ತಾಂಡವ್ ಹೇಳ್ತಾರೆ. ಅದರಲ್ಲಿ ಗೆದ್ರೆ ತಾನೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಭಾಗ್ಯ ಹೇಳಿ ಹೋಗ್ತಾರೆ. ನೋಡಿದ್ರ ಸುನಂದ, ನಾನು ಇದಕ್ಕೆ ಬೇಡ ಅಂತ ಹೇಳಿದ್ದು, ಆದರೆ ನೀವು ನನ್ನ ಮಾತು ಕೇಳಲೇ ಇಲ್ಲ, ಅಳಿಯಂದ್ರು ಬದಲಾಗಿ ಬಂದಿದ್ದಾರೆ ಅಂತ ಅಂದ್ಕೊಂಡು ಅವ್ರನ್ನ ಕ್ಷಮಿಸಿದ್ರಿ, ಈಗ ನೋಡಿ ಏನೇನೆಲ್ಲ ಆಗ್ತಿದೆ ಅಂತ, ಈಗ ನಾವು ಖುಷಿಯಾಗಿರೋಕ್ಕೆ ಸಾಧ್ಯನಾ? ಈ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರೋದು ಅಂತ ಕೋಪ ಮಾಡಿಕೊಂಡು, ಇವ್ರು ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಇವರು ನಾಟಕನೇ ಆಡ್ತಿರೋದು, ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ, ಇಬ್ಬರು ಕೂಡ ಇಲ್ಲೇ ಬಂದು ಸೇರ್ಕೊಂಡಿದ್ದಾರೆ, ಈಗ ಏನು ಮಾಡೋದು ಅಂತ ಕುಸುಮ ಹೇಳಿದ ತಕ್ಷಣ ಅದೇ ನನಗೂ ಗೊತ್ತಾಗ್ತಿಲ್ಲ ಅಂತ ಸುನಂದ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ತಾಂಡವ್ ಶ್ರೇಷ್ಠ ಹತ್ರ ಹೋಗಿ, ಶ್ರೇಷ್ಠ ನಿಜ ಹೇಳು, ಯಾಕೆ ಇಲ್ಲಿಗೆ ಬಂದಿದ್ಯಾ? ನೀನು ಈ ಥರ ಎಲ್ಲ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ, ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಅಂದರೆ ಏನೋ ದೊಡ್ಡದಾಗೆ ನಾಟಕ ಆಡ್ತಿದ್ಯಾ ಅಂತ ಗೊತ್ತು, ಫೋನ್ ಮಾಡಿದೆ, ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ಇಲ್ಲಿಗೆ ಬಂದಿದ್ಯಾ, ಎಲ್ಲರನ್ನೂ ಮನೆಯವರು ಅಂತ ಹೇಳ್ತಿದ್ಯಾ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ತಾಂಡವ್ ಹೇಳಿದ ತಕ್ಷಣ, ತಾಂಡವ್ ಸಮಾಧಾನ ಮಾಡ್ಕೊ, ನಿಜವಾಗ್ಲೂ ನಾನು ಬದಲಾಗೇ ಬಂದಿರೋದು ನಿನಗೋಸ್ಕರ ಅಂತ ಶ್ರೇಷ್ಠ ಹೇಳ್ತಾರೆ. ಭಾಗ್ಯನ್ನ ಶ್ರೇಷ್ಠ ವಾಪಸ್ ಬಂದು ಅಕ್ಕ ಅಂತ ಹೇಳ್ತಾರೆ, ಎಲ್ಲರ ಜೊತೆ ಇದೇ ಮನೇಲೇ ಇರ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.